ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಟೈಟನ್ ಟಾರ್ಗೆಟ್ಸ್ 1 lakh crore ರೆವಿನ್ಯೂ ಇನ್ 5 years. ಟೈಟನ್ ಕಂಪ್ನಿ ಅವರ ಟಾರ್ಗೆಟ್ ಇಟ್ಟಿದ್ದಾರೆ 1 ಲಕ್ಷ ಕೋಟಿ ರೆವಿನ್ಯೂ ಮಾಡ್ಕೋಬೇಕು ನೆಕ್ಸ್ಟ್ 5 yearsಲ್ಲಿ. ಹಾಗೂ ಟೈಟನ್ಸ್ ರೆವೆನ್ಯೂ 2022-23 ಅಪ್ರಾಕ್ಸಿಮೇಟ್ ಆಗಿ 40,500 ಕೋಟಿ ಇತ್ತು. ಸೊ ಡಬಲ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ 5 ವರ್ಷದಲ್ಲಿ. ಹಾಗೂ ಇನ್ನು 5 ವರ್ಷದಲ್ಲಿ ಇನ್ನೂ 3,000 ಜನ ಅವರ ಕಂಪ್ನಿಯಲ್ಲಿ ಹೈರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಅವರ ಸ್ಟೋರ್ಸು ಇಂಡಿಯಾದಲ್ಲಿ ಹಾಗೂ ಇಂಟರ್ನ್ಯಾಷನಲ್ ಲೊಕೇಶನ್ಸಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂತ ಪ್ಲಾನ್ ಇಟ್ಟಿದ್ದಾರೆ. ಕಂಪ್ನಿ ಎಷ್ಟೋ ಪ್ರೊಫೆಷನಲ್ಸನ್ನು ಹೈರ್ ಮಾಡಲಿಕ್ಕೆ ರೆಡಿ ಇದ್ದಾರೆ ವಿತ್ ಸ್ಪೆಷಲೈಸ್ ಸ್ಕಿಲ್ಸು, ಡೇಟಾ ಅನಾಲಿಟಿಕ್ಸು, ಸೈಬರ್ ಸೆಕ್ಯೂರಿಟಿ, ಪ್ರಾಡಕ್ಟ್ ಮ್ಯಾನೇಜ್ಮೆಂಟು, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಈ ಥರ ನ್ಯೂ ಏಜ್ ಸ್ಕಿಲ್ಸನ್ನು ಅವರು ಪ್ರಿಫರ್ ಮಾಡ್ತಾರೆ ಅವರು ಹೈರಿಂಗ್ ಮಾಡುವಾಗ. ನ್ಯೂಸ್ ನಂಬರ್ 2. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಪ್ 2% ಆನ್ ಬಾಂಡ್ ಇಶ್ಯೂ ನ್ಯೂಸ್. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸ್ ಇವತ್ತು 2% ಮೇಲೆ ಹೋಯಿತು. ಯಾಕಂದರೆ ರಿಪೋರ್ಟ್ಸ್ ಪ್ರಕಾರ ಅವರ ಫಸ್ಟ್ ಬಾಂಡ್ ಇಶ್ಯೂ ಮಾಡ್ತಾರೆ 5,000 10,000 ಕೋಟಿ ಕಲೆಕ್ಟ್ ಮಾಡಲಿಕ್ಕೆ ಇನ್ವೆಸ್ಟರ್ಸಿಂದ. ಈ ಪರ್ಟಿಕ್ಯುಲರ್ ಬಾಂಡ್ಸು ಜಾನ್ವರಿ ಟು ಮಾರ್ಚ್ 2024 ಕ್ವಾರ್ಟರಲ್ಲಿ ಅವರು ಇಶ್ಯೂ ಮಾಡ್ತಾರೆ. ಹಾಗೂ ಸದ್ಯ ಕಂಪ್ನಿ ಕ್ರೆಡಿಟ್ ರೇಟಿಂಗ್ ಹಾಗೂ ಬೇರೆ ನೆಸೆಸರಿ ಅಪ್ರೂವಲ್ಸು ಈ ಬಾಂಡ್ ಇಶ್ಯೂ ಮಾಡಲಿಕ್ಕೆ ಏನು ಬೇಕಾಗಿದೆ ಅದೆಲ್ಲ ಸದ್ಯಕ್ಕೆ ನಡೀತಾ ಇದೆ. ಹಾಗೂ ಅವರ ಅಡ್ವೈಸರ್ಸ್ ಏನು ಹೇಳಿದ್ದಾರೆ ಅಂದರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಾಂಡ್ಸ್ ಇಶ್ಯೂ ಮಾಡುವಾಗ ಆ ಬಾಂಡ್ಸ್ ಮೆಚುರಿಟಿ ಪೀರಿಯಡ್ 5 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ನ್ಯೂಸ್ ನಂಬರ್ 3. ಗೌರ್ಮೆಂಟ್ ಕ್ಲೋಸ್ ಟು ಡೀಲ್ ವಿತ್ ಟೆಸ್ಲಾ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇಂಡಿಯನ್ ಗೌರ್ಮೆಂಟು ತುಂಬ ಹತ್ತಿರ ಇದ್ದಾರೆ ಒಂದು ಡೀಲನ್ನು ಫೈನಲೈಸ್ ಮಾಡಲಿಕ್ಕೆ ಟೆಸ್ಲಾ ಜೊತೆಗೆ. ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ಸಲ್ಲಿ ನಂಬರ್ 1 ಕಂಪ್ನಿ ಇನ್ ದ ವರ್ಲ್ಡು. ಅವರು ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಕಾರ್ಸನ್ನು ಫಸ್ಟ್ ಸೇಲ್ ಮಾಡಬೇಕು 2024 ಹಾಗೂ ಇನ್ನೂ 2 ವರ್ಷ ಒಳಗೆ ಅವರು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಎಲೆಕ್ಟ್ರಿಕ್ ಕಾರ್ಸನ್ನು ಅಂತ. 3 ಸ್ಟೇಟು ಸದ್ಯಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಗುಜರಾತ್, ಮಹಾರಾಷ್ಟ್ರ ಹಾಗೂ ತಮಿಳುನಾಡಲ್ಲಿ ಅವರು ಫ್ಯಾಕ್ಟ್ರಿ ಸೆಟಪ್ ಮಾಡ್ಬೋದು ಯಾವುದೋ ಒಂದು ಸ್ಟೇಟಲ್ಲಿ. ಹಾಗೂ ಟೆಸ್ಲಾ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಈ ಎಲೆಕ್ಟ್ರಿಕ್ ವೆಹಿಕಲ್ ಫ್ಯಾಕ್ಟ್ರಿಗೆ 14,000 ಕೋಟಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸದ್ಯಕ್ಕೆ ಯಾವ ಫಾರ್ಮಲ್ ಅಗ್ರಿಮೆಂಟು ಇನ್ನೂ ಆಗಿಲ್ಲ, ಆದರೆ ಇನ್ನು ಕೆಲವು ವಾರಗಳಲ್ಲಿ ಪಾಸಿಟಿವ್ ಅನೌನ್ಸ್ಮೆಂಟ್ ಮಾಡ್ಬೋದು ಅಂತ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ರಿಪೋರ್ಟ್ಸ್ ಪ್ರಕಾರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಶೋ ಕಾಸ್ ನೋಟಿಸ್ ಕಳಿಸಿದ್ದಾರೆ ಬೈಜೂಸಿಗೆ. ಫಾರಿನ್ ಎಕ್ಸ್ಚೇಂಜ್ ರೂಲ್ಸನ್ನು ಅವರು ಬ್ರೇಕ್ ಮಾಡಿದ್ದಾರೆ ಅಂತ. ಈ ಪರ್ಟಿಕ್ಯುಲರ್ ರೂಲ್ಸ್ ಬ್ರೇಕ್ ಮಾಡಿದ್ರಿಂದ 9,000 ಕೋಟಿ ಗೌರ್ಮೆಂಟಿಗೆ ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಬೈಜೂಸು ಈ ಪರ್ಟಿಕ್ಯುಲರ್ ನೋಟಿಸ್ ನಮಗೆ ಸಿಕ್ಕೇ ಇಲ್ಲ ಅಂತ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾರು ಸತ್ಯ ಹೇಳ್ತಾ ಇದ್ದಾರೆ ಅಂತ ಇನ್ನೂ ಕೆಲವು ದಿವಸದಲ್ಲಿ ಗೊತ್ತಾಗುತ್ತೆ. ನಂಬರ್ ಆಫ್ ಆಕ್ಟಿವ್ ಯೂಸರ್ಸ್ NSEಯಲ್ಲಿ 3.39 crores ಆಗಿದೆ ಅಕ್ಟೋಬರ್ 2023. ಸೆಪ್ಟೆಂಬರಲ್ಲಿ 3.34 crores ಇತ್ತು. ಇದು 4th ಕನ್ಸರ್ವೇಟಿವ್ ಮಂತ್ ಇನ್ಕ್ರೀಸ್ ಆಗ್ತಾ ಇರೋದು ಆಕ್ಟಿವ್ ಯೂಸರ್ಸ್ ನಂಬರ್. ಸ್ಟಾಕ್ ಎಕ್ಸ್ಚೇಂಜಸ್ ಪ್ರಕಾರ ಆಕ್ಟಿವ್ ಯೂಸರ್ ಅಂದರೆ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ 1 ಟ್ರೇಡ್ ಮಾಡಿರಬೇಕು, ಆವಾಗ ಅವರು ಆಕ್ಟಿವ್ ಇನ್ವೆಸ್ಟರ್ ಅಂತ ಕರೀತಾರೆ. ಕೆಲವ್ರ ಸತಿ ಡಿಮ್ಯಾಟ್ ಅಕೌಂಟ್ ಎಷ್ಟೋ ವರ್ಷ ಡಾರ್ಮೆಂಟ್ ಇರ್ತದೆ, ಅವರನ್ನೆಲ್ಲ ಆಕ್ಟಿವ್ ಇನ್ವೆಸ್ಟರ್ಸ್ ಅಂತ ಕರೆಯೋದಿಲ್ಲ. ಸದ್ಯಕ್ಕೆ ಟೋಟಲ್ ಡಿಮ್ಯಾಟ್ ಅಕೌಂಟ್ಸು ಇಂಡಿಯಾದಲ್ಲಿ 13.24 crores ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 89 ಪಾಯಿಂಟ್ ಅಪ್ಪು 19,783 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 276 ಪಾಯಿಂಟ್ಸ್ ಅಪ್ಪು 65,931 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು SBI ಲೈಫ್ ಇನ್ಶೂರೆನ್ಸ್ 2.77% ಅಪ್ಪು, HDFC ಲೈಫ್ 2.38% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 2.18% ಅಪ್ಪು. ಟಾಪ್ ಲೂಸರ್ಸು ಕೋಲ್ ಇಂಡಿಯಾ 3.9% ಡೌನು, ONGC 3.36% ಡೌನು, BPCL 1.02% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ವಿಲ್ಮರ್ 2.93% ಅಪ್ಪು, ಹ್ಯಾವೆಲ್ಸ್ 1.81% ಅಪ್ಪು, ಅದಾನಿ ಟೋಟಲ್ ಗ್ಯಾಸ್ 1.79% ಅಪ್ಪು. ಟಾಪ್ ಲೂಸರ್ಸು ಇಂಡಸ್ ಟವರ್ಸ್ 2.52% ಡೌನು, ಚೋಲಾ ಇನ್ವೆಸ್ಟ್ಮೆಂಟ್ 2.02% ಡೌನು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೆಲ್ತ್ ಆ್ಯಂಡ್ ಹೈಜೀನ್ 1.84% ಡೌನ್. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,155 ಸ್ಟಾಕ್ಸು ಕಮ್ಮಿ ಆಗಿದ್ದು 957. ಸೊ 55% ಅಪ್ಪು 45% ಡೌನ್. ಪಾಯಿಂಟ್ ನಂಬರ್ 5. ಯಸ್ಟರ್ಡೇಸ್ FI ಆ್ಯಂಡ್ DI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 645 ಕೋಟಿ ನೆಟ್ ಸೇಲ್ಸ್ ನಿನ್ನ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 72 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,202 per gram, ಸಿಲ್ವರ್ 75 per gram.
ಪಾಯಿಂಟ್ ನಂಬರ್ 7 ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 83.35 rupees. ಒಂದು ಯೂರೋ 91.31 rupees. ಪಾಯಿಂಟ್ ನಂಬರ್ 8 ಸ್ಟಾಕ್ಸ್ ನಿಯರ್ 52-week high. ಸನ್ ಫಾರ್ಮಾ 52-week high 1205, ಕ್ಲೋಸಿಂಗ್ ಪ್ರೈಸ್ 1201. ಟೈಟನ್ ಕಂಪ್ನಿ 3402 52-week high, ಕ್ಲೋಸಿಂಗು 3394. ಬಜಾಜ್ ಆಟೋ 5707 52-week high, ಕ್ಲೋಸಿಂಗ್ ಪ್ರೈಸ್ 5686. ಪಾಯಿಂಟ್ ನಂಬರ್ 9 ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕ್ ಇವತ್ತು 52-week low ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.25% ಡೌನು, ಜಪಾನ್ 0.1% ಡೌನು, ಜರ್ಮನಿ 0.12% ಅಪ್ಪು, ಫ್ರಾನ್ಸ್ 0.25% ಡೌನು, UK 0.47% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.22% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.